ನೀವ್ ಯಾಕೆ ಒಂದು ಒಳ್ಳೆ ಲೈಬ್ರರಿ ಓಪನ್ ಮಾಡಬಾರ್ದು? ಎಜುಕೇಶನ್ ಫ್ರೀಯಾಗಿ ಸಿಗಲ್ಲ ಶ್ರುತಿ. ಅಂಥದ್ರಲ್ಲಿ ಮನೋಜ್ ಅವರು ಅಷ್ಟು ಓದಿ ಫ್ರೀಯಾಗಿ ವಿದ್ಯಾದಾನ ಮಾಡ್ಬೇಕಾ? ಬೊಕ್ಕೆ ಶಾಪ್ ಇಟ್ಕೊಂಡ್ರೆ ಹೇಗೆ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಬೊಕ್ಕೆ ಶಾಪ್ ಇಟ್ಕೊಳ್ಳೋದಿರ್ಲಿ, ನನ್ ಗಂಡಂಗೆ ಬೊಕ್ಕೆ ಮಾಡೋದಕ್ ಬರ್ಬೇಕಲ್ಲ, ಅದೆಲ್ಲ ಬರಲ್ಲ ಬಿಡಿ ಅವ್ರಿಗೆ. ಓಕೆ ರೋಹಿಣಿ ಅವರೇ, ನಿಮ್ ಹಸ್ಬೆಂಡು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ, ನಾವು ಅದ್ರ ಅಕಾರ್ಡಿಂಗ್ ನಿಮಗೆ ಐಡಿಯಾಸ್ ಕೊಡ್ತೀವಿ. ಹಾ, ಅವ್ರಿಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಬರುತ್ತೆ. ಹೀಗ್ ಮಾಡಿದ್ರೆ ಹೇಗೆ? ಸಂಜೆ 5 ಗಂಟೆ ಕೆಲಸ ಮಾತ್ರ ಇರುತ್ತೆ. ಒಂದ್ ಲಗೇಜ್ ಆಟೋನ ಸೆಟಪ್ ಮಾಡಿ ಅದರಲ್ಲಿ ಇಡ್ಲಿ, ಚಟ್ನಿ, ಚಿತ್ರಾನ್ನ, ರೈಸ್ ಬಾತು ಮತ್ತೆ ದೋಸೆ ಎಲ್ಲ ಇಟ್ಕೊಂಡು ಸೇಲ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅಂತ ಕೆಲಸ ಎಲ್ಲ ಸೂರ್ಯ ಅವರೇ ಮಾಡ್ಲಿ, ನನ್ ಗಂಡ ಬೇಡ. ಏನ್ ರೋಹಿಣಿ ಅವರೇ, ನನ್ ಗಂಡನು ಅದೇ ಕೆಲಸ ಮಾಡೋದು. ಬಟ್ ಡಿಫ್ರೆನ್ಸ್ ಏನಂದ್ರೆ ರೋಡ್ ಸೈಡ್ ನಲ್ಲ, ರೋಡ್ ಸೈಡ್ ಅಲ್ಲಿರೋ ಹೋಟೆಲ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರಪ್ಪ. ಅಂಡ್ ನನ್ ಗಂಡ ಕಳ್ತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಭಿಕ್ಷೆ ಬೇಡಿಲ್ಲ. ನಮಗ್ ಅದು ಮುಖ್ಯ ಅಪ್ಪ. ಆದ್ರೆ ನಿನ್ ಗಂಡ ಈ 3 ಕೆಲಸ ಮಾಡ್ಬಿಟ್ಟಿದಾರಂಗ. ಆ ಕೆಲ್ಸನೂ ಬೇಡ ಅಂತ ಹೇಳಿದ್ರೆ ನಿಮ್ ಹಾಗೆ ಇನ್ನೊಂದು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡಿ, ಎರಡನ್ನು ನೀವೇ ಮ್ಯಾನೇಜ್ ಮಾಡಿ. ಐಡಿಯಾ ಏನೋ ಚೆನ್ನಾಗಿದೆ ಮೀನಾ, ಆದ್ರೆ ನಾನ್ ಈಗ ಮಾಡಿರೋ ಪಾರ್ಲರ್ ಜಾಗದ ತರನೇ ಇನ್ನೊಂದ್ ಜಾಗ ಸಿಗ್ಬೇಕಲ್ಲ. ಅದು ಅಲ್ದೆ ಗ್ರೀನ್ ಬ್ರ್ಯಾಂಡ್ ಅನ್ನೋದು ತುಂಬಾ ದೊಡ್ಡ ಹೆಸರು ಮಾಡಿರೋ ಪಾರ್ಲರ್. ಅದ್ರ ಸುತ್ತಮುತ್ತ ಏನಾದ್ರೂ ಬೇರೆ ಪಾರ್ಲರ್ ಓಪನ್ ಮಾಡಿದ್ರೆ 6 ತಿಂಗಳು ಲಾಸ್ ಗ್ಯಾರಂಟಿ. ಸರಿ ಬಿಡಿ, ಅವ್ರೇನೋ ಮಾತಾಡ್ತಿದಾರಲ್ಲ, ಅವ್ರೇನೋ ಡಿಸೈಡ್ ಮಾಡ್ತಾರೆ. ಅವರು ಡಿಸೈಡ್ ಮಾಡೋದು ರೋಹಿಣಿ ಅವರೇ. ಇಷ್ಟೊತ್ತಿಗೆ ಅವ್ರು ಆಕ್ಚುಲಿ ಹೊಟ್ಟೆ ತುಂಬಾ ಕುಡ್ದು ನಿದ್ದೆ ಮಾಡ್ತಿರ್ತಾರೆ. ಅಷ್ಟೊಂದು ಕುಡಿತಾರ? ಡೌಟ್ ರೋಹಿಣಿ ಅವರೇ, ನಾನಂತೂ ರವಿ ಹೇಳ್ಬಿಟ್ಟಿದ್ದೀನಿ, 1 ಬಿಯರ್ ಮೇಲೆ ಕುಡಿಯೋ ಹಾಗಿಲ್ಲ ಅಂತ. ನಾನು ಮನೋಜಿಗೆ ಹೇಳಿದೀನಿ, ಆದ್ರೆ ಪಾಪ ಮೋಸ ಹೋಗೋದು ಯಾರು ಹೇಳಿ? ನೀನವ್ರೆ. ಯಾಕೆ? ನೀವ್ ಹೇಳಿ ಬಿಡಿ, ನಿಮ್ ಗಂಡ ಅಂತೂ ಕಂಟು ಪೂರ್ತಿ ಕುಡ್ಕೊಂಡ್ ಬರ್ತಾರೆ. ನನ್ ಮನ್ಸಾಕ್ಷಿ ಪ್ರಕಾರ ಅವ್ರು ಇವತ್ತು ಕುಡಿಯಲ್ಲ. ಯಾರು? ನಿಮ್ಮ ಗಂಡನ? ನಿಮ್ಮ ಆಸೆ ಎಲ್ಲ ಸತ್ಯ ಆಗುತ್ತೆ ಅನ್ನೋ ಹಾಗೆ ಮಾತಾಡ್ಬೇಡಿ ಮೀನವ್ರೆ. ನೋಡ್ತೀರಿ, ಮನೋಜು ರವಿ ಇಬ್ರು ಸೇರ್ಕೊಂಡು ನಿಮ್ ಗಂಡನ ಎತ್ಕೊಂಡ್ ಬರ್ತಾರೆ ಇಲ್ಲಿಗೆ. ಇದೇ ಡೈನಿಂಗ್ ಟೇಬಲ್ ಮೇಲೆ ಕೂರ್ಲಿಲ್ಲ ಅಂದ್ರೆ ನನ್ನ ಹೆಸರು ರೋಹಿಣಿನೇ ಅಲ್ಲ. ಏ ಮೀನಾ, ಎಫ್ ರೇಡಿಯೋ ಕೆಲಸ ಮಾಡ್ಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿಲ್ಲ ನಾನು? ನಾನೇನ್ ಮಾಡ್ದೆ ಅತ್ತೆ? ಆಹಾ, ಕಂಡವ್ರ ಮನೆ ವಿಷಯನ ನಿಮ್ಮ ಅಮ್ಮಂಗೆ ಹೇಳಿಲ್ವಾ ನೀನು? ಅದ್ ಹೇಳ್ದೆ ಹೋದ್ರೆ ಅವ್ರಿಗೆ ನಿದ್ರೆನೇ ಬರಲ್ಲ. ನವೇ ಕಣೆ, ನಾಲ್ಗೆ ನವೇ ನಿನಗೆ. ಏನೋ ಮಾತಿಗೆ ಹಾಗೆ. ನೋಡಿ ಮೀನಾ, ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಡಿ ಅಂತ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ. ನಮ್ ತಂದೆ ಜೈಲಿಗೆ ಹೋಗಿರೋ ವಿಚಾರನ ಊರೂರ್ಗೆಲ್ಲ ಯಾಕೆ ಹೇಳ್ಕೊಂಡ್ ಬಂದಿದ್ದೀರಾ ನೀವು? ಊರ್ಗೆಲ್ಲ ಹೇಳ್ಕೊಂಡ್ ಬಂದಿಲ್ಲ ರೋಹಿಣಿ, ಅಮ್ಮಂಗ್ ಮಾತ್ರ. ಬಾಯ್, ನನಗೆ ಗೊತ್ತಿಲ್ವಾ ನಿನ್ ಬಗ್ಗೆ? ಇವ್ರು ಅಮ್ಮಂಗೆ ಹೇಳ್ತಾರೆ, ಇವ್ರ ಅಮ್ಮ ವಟಾರಕ್ಕೆಲ್ಲ ಹೇಳ್ಕೊಂಡ್ ಬರ್ತಾರೆ. ನೀವು ನಿಮ್ ಮಿಡಲ್ ಕ್ಲಾಸ್ ಬುದ್ಧಿ. ಅತ್ತೆ ನೋಡಿ ಅತ್ತೆ, ಅಪ್ಪನ್ನ ಕಳ್ಕೊಂಡಿರೋ ಮನೆ ಹೇಗಿರುತ್ತೆ ಅನ್ನೋದು ನನ್ಗೆ ಗೊತ್ತು. ಹಾಗೆ ಅಪ್ಪನ್ನ ಕಳ್ಕೊಂಡಾಗ ಮಕ್ಕಳು ನೋವು ಹೇಗಿರುತ್ತೆ ಅನ್ನೋದು ನಮ್ಮ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು. ರೋಹಿಣಿಯವರು ಅದೇ ಸ್ಥಿತಿಲಿ ಇರೋದು. ಅದಕ್ಕೆ ಅವ್ರಿಗೆ ಸಮಾಧಾನ ಆಗ್ಲಿ ಅನ್ನೋದಕ್ಕೋಸ್ಕರ ಅವ್ರು ಹಾಗೆ ಮಾತಾಡಿದ್ರೆ ಹೊರತು ನೋವಾಗ್ಲಿ ಅಂತ ಅಲ್ಲ. ನೋಡಿ, ನನ್ನ ನೋವಿನ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ನಾನ್ ನೋಡ್ಕೋತೀನಿ. ನನ್ನ ಪರ್ಸನಲ್ ವಿಷಯಕ್ಕೆ ನೀವ್ ತಲೆ ಹಾಕ್ತಾ ಇದ್ರೇನೆ ಒಳ್ಳೇದು. ಇನ್ನೊಂದು ಸಲ ಹೀಗೇನಾದ್ರೂ ಮಾಡಿದ್ರೆ ನಿಮ್ಮಮ್ಮ ಈ ಹೊಸ್ಲು ತುಳಿಯಕ್ಕೂ ಯೋಚನೆ ಮಾಡ್ಬೇಕು. ಹಾಗೆ ಮಾಡ್ಬಿಡ್ತೀನಿ.